ನಮಸ್ಕಾರ. ನಾನು ನಿಮ್ಮ ವನಜಾಕ್ಷಿ. ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಣ್ಣಗೆ ಹಾಕಿದ್ದನ್ನು ನಿಮಗೆ ತೋರಿಸಿದೆ ಅಲ್ವಾ, ಅದನ್ನು ರೆಸಿಪಿನ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ಈ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ಡೀಟೇಲ್ಸು ತುಂಬ ಚೆನ್ನಾಗಿ, ಅದಕ್ಕೆ ಇವಾಗ ಕ್ವಿಕ್ಕಾಗಿ ಹೇಳ್ತೀನಿ. ಇದು ಬಂದ್ಬಿಟ್ಟು 1 ಗ್ಲಾಸ್ ಅಕ್ಕಿ ಇಟ್ಟಿದ್ದರೆ 2 ಗ್ಲಾಸ್ ನೀರನ್ನು ತಗೋಬೇಕಾಗತ್ತೆ. 2 ಗ್ಲಾಸ್ ನೀರು ತಗೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿ, ಜೀರಿಗೆ ಈ ಥರನೂ ಹಾಕ್ಕೋಬೋದು. ನಿಮಗೆ ಬೇಕಿದ್ದರೆ ಅಂದರೆ ಸೋಡಾನು ಹಾಕ್ಕೋಬೋದು, ಇಲ್ಲ ಸೋಡಾ ಹಾಕದೇ ಇದ್ರೂ ಹಾಗೇನೂ ಆಗುತ್ತೆ. ಆ ಥರ ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು. ನೀರನ್ನ ಕುದಿಸಿದ್ದಾಗಿದ್ದಾದಮೇಲೆ ನಾವು ಅಕ್ಕಿ ಹಿಟ್ಟಿರುತ್ತಲ್ವ, ಆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾವು ಮುದ್ದೆ ತೊಳಸ್ತೀವಿ ನೋಡಿ, ಆ ಥರ ತೊಳಸ್ಕೋಬೇಕಾಗತ್ತೆ. ಆ ಮುದ್ದೆ ತೊಳಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಟು ಮತ್ತು ಈ ಥರ ಚಕ್ಲಿ ಒತ್ತುತ್ತೀವಲ್ಲ ಅದರಲ್ಲೇ ಹಾಕ್ಕೊಂಬಿಟ್ಟು ಈ ಥರ ಹಾಕಿದ್ರೆ, ಇದನ್ನು ಉದ್ದವಾಗೂ ಹಾಕ್ಕೋಬೋದು, ಇಲ್ಲಾಂದರೆ ಚಕ್ಲಿ ಥರನೂ ರೌಂಡಾಗೂ ಹಾಕ್ಕೋಬೋದು. ಈ ಥರ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈ ಥರ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಅಂದರೆ ನಾನು ಕ್ವಾಂಟಿಟಿ 1 ಗ್ಲಾಸು ಅಂತ ಹೇಳಿದೆ, ನೀವು ಅದರಲ್ಲಿ ನೋಡಿಕೊಂಡು ಜಾಸ್ತಿ ಮಾಡ್ತಾ ಹೋಗ್ಬೋದು. ಆವತ್ತು ಬಂದ್ಬಿಟ್ಟು ನನಗೆ ಬಟ್ಟೆ ಸ್ಟಿಚ್ಚಿಂಗು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾಯಿದ್ದೆ. ನನ್ನ ಮಗ ಮಮ್ಮಿ ಆಗಬೇಕು ನಾನು ಸಂಡೆಗೆ ಹಾಕಬೇಕು ಅಂತ ಹಿಡ್ದಿದ್ದ. ಸರಿ ಅಂತ ಹೇಳ್ಬಿಟ್ಟು ನೀನು ಹೇಳ್ತಾ ಇರು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಎಲ್ಲನೂ ಮಾಡ್ಕೊಂಬಂದಿದ್ದು. ಲಾಸ್ಟಲ್ಲಿ ಈ ಥರ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಆವತ್ತೇ ಒಂದು ಪಾರ್ಸಲ್ ಬಂತು. ಇದು ಏನು ಹೇಗೆ ಅಂತ ಹೇಳ್ಬಿಟ್ಟು ನನಗೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಬೇಕಿದ್ದರೆ ಹೇಳ್ತೀನಿ ಡೀಟೇಲ್ಸು ಯಾವ ಥರ ಏನು ಹೇಗೆ ಅಂತ. ಇದು ಹೇಳಬೇಕು ಅಂದರೆ ನಾನು ಈ ಹಿಂದೆ ಒಂದು 5 ಇಯರ್ಸ್ ಬ್ಯಾಕೆ ಯೂಸ್ ಮಾಡಿದ್ದೀನಿ ಈ ಹೇರ್ ಆಯಿಲ್ ಅನ್ನೋದು. ಆವಾಗಂದರೆ ಇವಾಗ ತುಂಬಾ ವಿಡಿಯೋಗಳಲ್ಲಿ ಅಂದರೆ ಯೂಟ್ಯೂಬಲ್ಲಿ ಜಾಸ್ತಿ ಪ್ರಮೋಷನ್ ಆ ಥರ ಈ ಥರ ಎಲ್ಲನೂ ಮಾಡಿ ಎಲ್ಲರಿಗೂ ಪಬ್ಲಿಷ್ ಆಗಿದೆ. ಆವಾಗಂದರೆ ನಾನು ಹೀಗೆ ಫೇಸ್ಬುಕ್ಕಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದರೆ ಕಾಣಿಸ್ತು. ಸರಿ ಅಂತೇಳ್ಬಿಟ್ಟು, ಇನ್ನು ನನಗೆ ಉದ್ದ ಕೂದಲು ಅಂದರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಆವಾಗ 2 ಹೇರ್ ಆಯಿಲ್ನ ಯೂಸ್ ಮಾಡಿದ್ದೆ ಆಲ್ರೆಡಿ. ಮತ್ತು ಇವಾಗ ತರಿಸಿದ್ದೀನಿ ಮೊನ್ನೆ. ಚೌಳಿ ಹಾಕ್ಕೊಂಡೆ ಅಲ್ವಾ, ಆವತ್ತಿಂದ ಆಸೆ ಆಯಿತು ಉದ್ದ ಕೂದಲು ಬೇಕು ಅಂತ. ಆಗಲಿ ಅಂತೇಳ್ಬಿಟ್ಟು ಇದನ್ನು ತರಿಸೋಣ ಅಂತೇಳಿ ತರಿಸಿ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳ್ದೆ ಅಲ್ವಾ, ನಾನು ಹೇಗೆ ಏನು ಅಂತ ಹೇಳ್ಬಿಟ್ಟು ನನಗೆ ರಿಸಲ್ಟ್ ಬಂದಮೇಲೆ ನಿಮ್ಗೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಊಟ ತಿಂತಾ ಇದ್ದರೆ ಹಾಗೆ ಸ್ವಲ್ಪ ಮಿಕ್ಕಿತ್ತ. ನನ್ನ ಮಗ ಇದ್ದ, ಅವನಿಗೂ ತಿನ್ನಿಸ್ಕೊಂಡು ಹಾಗೆ ಆಚೆ ಇದ್ದರೆ ನನ್ನ ಮಗ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ಏನು ನೋಡ್ತಾಯಿದ್ದೀವಿ ಅಂದರೆ, ನಾಯಿ ಕೋಳಿನ ಅಟ್ಟಿಸ್ಕೊಂಡು ಹೋಯಿತು, ಅದಕ್ಕೆ ನೋಡ್ತಾಯಿದ್ದೀನಿ. ಅಂದರೆ ನಾನು ಈ ಸಾಂಬಾರಲ್ಲಿ ಅವರೇ ಬೇಳೆ ಹಾಕಿದ್ದೆ ಅಲ್ವಾ, ಹುಣಸೆ ಚಿಗುರು ಸಾಂಬಾರಲ್ಲಿ, ಅದು ಆ ಥರ ಸಿಗ್ತಾಯಿದ್ರೆ ಅದು ಸಾಂಬಾರಲ್ಲಿ ಇದ್ದಿದ್ದನ್ನು ಎತ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆವಾಗ ಅಂದರೆ ಒಲೆಯಲ್ಲಿ ಮಾಡ್ತಾಯಿದ್ದಿದ್ದಂಥದ್ದಲ್ಲ, ಆವಾಗ ತುಂಬಾ ಈ ಥರ ನಾವು ಮಾಡ್ತೀನಿ ನೋಡಿ ನುಣ್ಣಗೆ ಬೇಳೆನ, ಆ ಥರ ಮಾಡ್ತಾಯಿರಲಿಲ್ಲ. ಆ ಥರ ಬೇಳೆ ಸಿಗೋ ಥರನೇ ಇರ್ತಾಯಿದ್ದಿದ್ದು. ಅದು ತಿಂತಾಯಿದ್ರೆ ಚೆನ್ನಾಗಿರ್ತಾಯಿತ್ತು. ಹಾಗೆ ಕೋಳಿಗಳಿಗೂ ಊಟ ಎಲ್ಲನೂ ಹಾಕ್ತಾಯಿದ್ದೀನಿ. ಇನ್ನೇನು ಸಾಯಂಕಾಲ ಆಯಿತು. ಹಾಗೆ ಸ್ನಾನನೂ ಮಾಡ್ಕೊಂಡಿದ್ದೆ ಅಲ್ವಾ, ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಪೂಜೆನೂ ಆಯಿತು. ಅಂದರೆ ಮೊದಲಾದರೆ ಡೈಲಿ ಮಾಡ್ತಾಯಿದ್ದೆ, ಇವಾಗ ಬಟ್ಟೆ ಸ್ಟಿಚಿಂಗ್ ಅದು ಇದು ಇರೋದ್ರಿಂದ ಯಾವಾಗ ಮಾಡಬೇಕು ಅನ್ನಿಸಿದ್ರೆ ಆವತ್ತು ಆ ಥರ ಮಾಡ್ತೀನಿ. ಹೂವನೂ ತೊಗೊಂಡಿದ್ದೆ, ಅದನ್ನು ಅಷ್ಟೇ ಸಣ್ಣದಾಗಿ ಪೀಸಾಗಿ ಕಟ್ಬಿಟ್ಟು ಸಣ್ಣದಾಗಿ 2 ಬರೋ ಥರ ಇಟ್ಟು ಎಲ್ಲನೂ ಮಾಡಿದ್ದೀನಿ. ಈ ಥರ ಮಲ್ಲಿಗೆ ಹೂವು ಇಟ್ಟರೆ ದೇವರು ಕೋಣೆ ಎಲ್ಲನೂ ಘಮ ಘಮ ಅಂತ ಇರುತ್ತೆ. ಇನ್ನು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿಬಿಟ್ಟೆ. ಅದು ಹೇಳ್ದೆ ಅಲ್ವಾ, ಮಾಡಬೇಕು ಅನ್ನಿಸಿದ್ರೆ ಮಾಡಿಬಿಡೋದೆ ಪೂಜೆನ. ಅವತ್ತೇ ಅನ್ನೋದು ಏನೂ ಇಲ್ಲ. ಮತ್ತು ಅದು ಪೂಜೆ ಮಾಡಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಹೇಳ್ದೆ ಅಲ್ವಾ, ಕೆಲವೊಂದು ಬಟ್ಟೆ ಇದ್ದಾವೆ ಡಿಸೈನ್ ಬ್ಲೌಸು ಎಲ್ಲನೂ ಹೊಲ್ದೋದು ಈ ಥರನೂ ಅಂತ ಹೇಳಿದೆ ಅಲ್ವಾ, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಹಬ್ಬಗಳು ಇಲ್ಲದೆ ಇದ್ರೇನು, ಏನಾದರೂ ಒಂದು ಊರು ಹಬ್ಬ ಆಗಲಿ, ಈ ಕಡೆ ಹಳ್ಳಿ ಕಡೆ ದೇವ್ರ ಅಂತ ಹೇಳ್ತಾರೆ ಆ ಥರದ್ದು, ಮತ್ತು ಮದುವೆಗಳ ಸೀಸನ್ನು, ಈ ಥರ ಎಲ್ಲನೂ ತುಂಬ ಫಂಕ್ಷನ್ಗಳು ಇರ್ತವೆ. ಅದಕ್ಕೋಸ್ಕರ ಇನ್ನು ಬಟ್ಟೆಗಳು ಬರ್ತಾನೆ ಇರ್ತವೆ. ಇನ್ನು ಹಬ್ಬ ಅಂತಲೇ ಅಲ್ಲ, ಈ ಥರ ನಾರ್ಮಲ್ ಡೇಸ್ಗಳಲ್ಲೂ ಬರ್ತಾ ಇರ್ತವೆ, ಅವುಗಳೂ ಸ್ಟಿಚ್ ಮಾಡಬೇಕಾಗತ್ತೆ.
ಇನ್ನು ನಮಗೆ ಅಂದರೆ ನಾವು ಸ್ಟಿಚ್ ಮಾಡ್ತೀವಿ, ಅದಕ್ಕೆ ಅವರು ತಂದು ಕೊಡ್ತಾರೆ. ಇನ್ನು ನಾವು ಚೆನ್ನಾಗಿ ಸ್ಟಿಚ್ ಮಾಡೋದಕ್ಕೋಸ್ಕರನೇ ಅಲ್ವಾ ಅವರೂ ತಂದು ಕೊಟ್ಟು ಹೊಲಿಸ್ಕೊಂಡು ಹೋಗೋದು. ಆ ಥರ ಹೊಲಿಸ್ಕೊಂಡಾಗ ಹೋಗ್ತಾರೆ ಫ್ರೆಂಡ್ಸ್. ತುಂಬಾ ಅಮೌಂಟ್ ಮಾತ್ರ ಕೊಡೋಕ್ಕೆ ಮಾತ್ರ ಕೈ ಬರೋದಿಲ್ಲ ಅವ್ರಿಗೆ. ಸ್ಟಿಚ್ ಮಾಡೋದು ಮಾತ್ರ ಆಗಿರಬೇಕು, ಹೀಗಿರಬೇಕು, ಅದು ಇದು ಅಂತ ಹೇಳ್ತಾರೆ. ಆದರೆ ಅಮೌಂಟ್ ಮಾತ್ರ ಕೊಡೋದಿಲ್ಲ. ನಾನು ತಗೊಳ್ಳೋದೇ ಕಡಿಮೆ, ಅದರಲ್ಲೂ ಇನ್ನೂ ಇದು ಮಾಡ್ತಾರೆ. ಒಂದೊಂದು ಸಲ ಓಕೆ ಅನಿಸಿದ್ರೆ ಓಕೆ, ಇಲ್ಲಾಂದರೆ ಒಂಥರ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ನಿದ್ದೆ ಕಟ್ಟು ಕೆಲಸ ಎಲ್ಲನೂ ಬಿಟ್ಟು ಹೊಟ್ಟೆಗೆ ಊಟ ಇಲ್ಲದೇ ಈ ಥರ ಎಲ್ಲ ಸ್ಟಿಚ್ ಮಾಡಿ ಈ ಥರ ಕೊಡ್ತಾರಲ್ಲಪ್ಪ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಇಷ್ಟು ಮಾತ್ರಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟನ ಅಂತ ಹೇಳಿಬಿಟ್ಟು ಏನು ಮಾಡೋದು, ಅವರೂ ತಿಳ್ಕೊಬೇಕಲ್ವ. ಎಷ್ಟಕ್ಕೂ ಕೆಲವೊಂದು ಸಲ ಕೇಳಿದ್ರೂ ಕೊಡ್ತೀವಿ ಇನ್ನೂ ಇರತ್ತಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾರೆ. ಇಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಬರ್ತಾರಲ್ವ, ಅವತ್ತದ್ದು ಕೊಡಬೇಕು ಅಂದ್ರೆ ಹೌದಾ ಕೊಟ್ಬಿಟ್ನೇನು ಹ್ಞೂ ಅಂತ ಹೇಳಿ ಇದು ಮಾಡ್ತಾರೆ. ಆ ಥರ ಎಲ್ಲ ಅಷ್ಟು ಕೊಡಬೇಕಾ ನಾನು, ಇಲ್ವಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತೀನಿ, ಇವಾಗ ಎತ್ಕೊಂಡು ಹೋಗೋದನ್ನ ಕೊಟ್ಬಿಟ್ಟು ಹೊರ್ಟೋಗಿ ಮತ್ತೆ ಮರ್ತೋಗ್ತೀರಾ ಅಂತ. ಇಲ್ಲ ನಾವು ಹಂಗೆ ಮಾಡ್ತೀವ, ಯಾವಾಗಾದರೂ ನೋಡಿದ್ಯಾ ಅದು ಇದು ಅಂತ ಹೇಳ್ತಾರೆ. ಮತ್ತೆ ಅಂದರೆ ಈ ಥರ ಮಾಡ್ತಾರೆ. ರೀಸೆಂಟಾಗಿಯೂ ಅಷ್ಟೇ ಒಂದು ಬ್ಲೌಸ್ ಏನೋ ಇತ್ತು, ಅವರು ಒಂದು 3 ಡಿಸೈನ್ ಬ್ಲೌಸಸ್ನ ತಗೊಂಡು ಹೋಗಿದ್ರು. ಅವತ್ತು ಕೊಡಲೇ ಇಲ್ಲ. ಅವ್ರ ಯಜಮಾನ್ರಿಗೆ ಅವರು ಅಮೌಂಟ್ ಕೊಡು ಅಂತ ಹೇಳ್ತಿದ್ರೆ ಮತ್ತೆ ಬಂದು ಕೊಡೋಣ ಬಾ ಅಂತೇಳಿ ಹೋದ್ರ. ಒಂದು 3 ಮಂತ್ಸ್ ಆ ಥರ ಆಗೋಯ್ತು. ಇವಾಗ ಇನ್ನೊಂದು ಬ್ಲೌಸ್ನ ಇದ್ದಿದ್ದನ್ನು ಕೇಳ್ತಾ ಇದ್ದಾರೆ. ಅದು ಸರಿ ಹೊಲಿತೀನಿ, ಮೊದಲದು ಈ ಥರ ಬ್ಯಾಲೆನ್ಸ್ ಇದೆ, ಅದು ಕೊಡಬೇಕಂದ್ರೆ ಹೌದಾ ಅಷ್ಟಿದೆಯಾ ಕೊಟ್ಟಲಿಲ್ವ ನಾವು ಅಂತ ಹೇಳಿ ಕೇಳ್ತಾರೆ. ಏನು ಹೇಳೋದು ಅವ್ರಿಗೆ. ಅವತ್ತು ನನಗೆ ನೆನಪಿದೆ, 2 ಚೈನು ಎಲ್ಲನೂ ತೊಗೊಂಡೋದ್ರು. ಆ ಚೈನ್ದು ಮಾತ್ರ ಅಮ್ಮ ಕೊಟ್ಬಿಟ್ಲು, ಬಟ್ಟೆ ಅದು ನಮ್ಮ ಯಜಮಾನ್ರೆ ಕೊಡ್ತಾರೆ ಅಂತೇಳಿ ಹೋದರು. ಆ ಥರ ಎಲ್ಲನೂ ಮಾಡ್ತಾರೆ. ಬನ್ನಿ ಬುಕ್ಕಲ್ಲಿ ಬರೆದು ಇಟ್ಟಿದ್ದೀನಿ, ಬೇಕಾದರೆ ತೋರಿಸ್ತೀನಿ ಅಂತ ಹೇಳಿದೆ. ಈ ಥರ ಎಲ್ಲ ಇರ್ತಾರೆ. ಆವಾಗ ಹೇಳಿದ್ರೆ ಕೇಳೋದಿಲ್ಲ. ಇನ್ನು ನಾವು ಜೋರಾಗಿ ಕೇಳಿದ್ರೆ ನೋಡಿ ಇವರು ಈ ಥರ ಅಂತ ಹೇಳ್ತಾರೆ. ಆ ಥರ ಮಾಡ್ತಾರೆ. ಏನು ಮಾಡೋದು. ಅದೆಲ್ಲ ಫ್ರೆಂಡ್ಸ್, ಇನ್ನು ಸಾಯಂಕಾಲ ಅಡುಗೆ ಕೆಲಸ ಮಾಡಬೇಕು. ಅಷ್ಟೊತ್ತಿಗೆಲ್ಲನೂ ಬಟ್ಟೆ ಇರೋದನ್ನು ಕೆಲವೊಂದನ್ನು ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಮಧ್ಯಾಹ್ನ ಕೊಟ್ಬಿಟ್ಟು ಹೋಗಿದ್ರಲ್ವ, ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಬೇಕಾಗಿರೋಂಥದ್ದು. ಯಾವ ಥರ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದು ಚಿಕ್ಕ ಹುಡುಗಿದು ಡಿಸೈನ್ ಬ್ಲೌಸು. ಆದರೂ ಅವರು ನಮಗೆ ಡಿಸೈನ್ ಬ್ಲೌಸೇ ಬೇಕು ಅಂತ ಹೇಳಿದ್ರು. ಅವ್ರು ತೋರಿಸಿದ್ದೆ, ನಾನು ಯಾವಾಗಲೂ ಸ್ಟಿಚ್ ಮಾಡಿದ್ದಿದ್ದೆ ಈ ನಡುವೆ ಎಲ್ಲ ಪಾಟ್ನಕ್ಕಿಟ್ಟು ಹೊಲ್ದಿದ್ದಂಥದ್ದು. ಚೆನ್ನಾಗಿ ಬಂದಿತ್ತು ಬರೋದೇನೋ. ಆದರೆ ಚಿಕ್ಕ ಹುಡುಗಿ ಆ ಹುಡುಗಿ. ಇನ್ನು ನನ್ನ ಮಗ ಇಲ್ಲಿ ಬಂದು ಏನೋ ಹೇಳ್ತಾ ಇದ್ದ, ಅದಕ್ಕೆ ನಗ್ತಾ ಇದ್ದೀನಿ. ಆ ಥರ ಇನ್ನು ಅವನು ಇನ್ನು ರಜಾ ಅಲ್ವಾ, ಕಾಲೇಜಿಗೆ ಹೋಗೋವರೆಗೂ ಇನ್ನು ಆ ಕಡೆ ಈ ಕಡೆ ಮತ್ತೆ ಎಲ್ಲನೂ ಬ್ಯುಸಿ ಆಗೋಗ್ತಾರೆ. ಆ ಥರ ಇನ್ನು ನನ್ನ ವಿಡಿಯೋಸು ಇದೇ ಥರನೇ ಇರ್ತವೆ ಫ್ರೆಂಡ್ಸ್. ಇನ್ನೂ ಅಂದರೆ ಬ್ಲೌಸು ಕಟಿಂಗ್ ಆಗಿರ್ಬೋದು, ಸ್ಟಿಚ್ಚಿಂಗು, ಮತ್ತು ಕುಚ್ಚು ಡಿಸೈನ್ಸು, ತುಂಬಾ ಈಸಿಯಾಗಿ ಹೊಲಿಯುವಂಥ ಕುಚ್ಚು ಡಿಸೈನ್ಸು, ಆ ಥರ ಎಲ್ಲನೂ ಇದ್ದಾವೆ ನನ್ನ ಚಾನಲಲ್ಲಿ. ಹೋಗಿ ಚೆಕ್ ಮಾಡಿ ನೋಡಿ. ಆವಾಗ ಕೆಲವೊಂದು ವಿಡಿಯೋಗಳಲ್ಲಿ ಫೇಸ್ ಏನೂ ಕಾಣಿಸೋದಿಲ್ಲ. ನನ್ನ ಕೈಗಳಾದರೂ ಗುರ್ತಿಟ್ಕೊಳ್ಳಿ ಬಳೆಗಳಿರೋದನ್ನು. ತುಂಬಾ ಈಸಿಯಾಗಿ ಹಾಕ್ಬೋದು. ಒಂದ್ಸಲಿ ಚೆಕ್ ಮಾಡಿ ನೋಡಿ. ನನ್ನ ಮಗನಿಗೆ ವಿಡಿಯೋ ಮಾಡೋಕ್ಕೆ ಕೇಳಿದೆ, ಅವನು ಬ್ಯಾಕ್ ಕ್ಯಾಮ್ರಾ ಇಡೋಕ್ಕೋಗಿ ಫ್ರಂಟ್ ಹಿಡಿದು ಇದು ಮಾಡ್ತಾ ಇದ್ದಾನೆ. ನೋಡಿ ಈ ಥರ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲಲ್ಲಿ ಅಂದರೆ ನನ್ನ ವಿಡಿಯೋಸ್ಗಳಲ್ಲಿ ನಾನು ಒಬ್ಬಳೇ ಕಾಣಿಸೋದು, ಅದು ಬೇರೆ. ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂದರೆ, ನಾನು ಹೆಚ್ಚಾಗಿ ಆಚೆ ಎಲ್ಲ ಓಡಾಡೋಕ್ಕೆಲ್ಲ ಹೋಗೋದಿಲ್ಲ. ಏನಾದರೂ ಫಂಕ್ಷನ್ಸು ಆ ಥರ ಇದ್ದರೆ ಮಾತ್ರ ಹೋಗೋದು, ಆ ಥರ. ಇನ್ನು ನಮ್ಮವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಇನ್ನು ಅವ್ರ ಜೊತೆ ಆದರೂ ಹೋಗಬೇಕು ಅದು ಇದು ಅನ್ನೋಕ್ಕೂ ಆ ಥರನೂ ಇರೋದಿಲ್ಲ. ಈ ಥರ ನನ್ನ ಕೆಲಸ, ಮನೆ ಕೆಲಸ ಏನೋ, ನಾನು ಮಾಡೋ ಕೆಲಸ ಏನೋ ಇದೇ ಥರ. ಅದು ಬೇರೆ, ಅಲ್ಲಿ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಆ ಥರದ್ದೆಲ್ಲನೂ ಬರ್ತವೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಸಬ್ಸ್ಕ್ರೈಬರ್ಸ್ ಏನೋ ಬಂದಿದ್ದಾರೆ.
ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಮರ್ತೋದಂಗಿದ್ದಾರೆ. ಒಂದು ಸ್ವಲ್ಪ 1 ಮಿನಿಟ್ ಆದರೂ ನೋಡಿದ್ರೆ ನನಗೂ ಯೂಸ್ ಆಗುತ್ತೆ. ನಾನು ವಿಡಿಯೋ ಮಾಡಿರೋದಕ್ಕೆ ನೀವು ಇಷ್ಟಪಟ್ಟು ಈ ಥರ ನೋಡ್ತೀರಾ ಅಂತ ಹೇಳಿಬಿಟ್ಟು ಅಷ್ಟೇ. ಅದಕ್ಕೆ ಈ ನಡುವೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೂಡ ಹೇಳೋದಿಲ್ಲ. ಅಂದರೆ ಹೇಳಿ ನಾನೇನೋ ಹೇಳೋದು ಬಿಡ್ತಾ ಇಲ್ಲ, ನೀವೇನೋ ನೋಡ್ತಾ ಇಲ್ಲ. ಅಂದರೆ ಕೆಲವರಾದರೂ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರೋವರು ಆದ್ರೂ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅವ್ರಿಗೋಸ್ಕರ ಆದರೂ ಇರಲಿ, ಇಲ್ಲ ನನಗೆ ಆದರೂ ನೆನಪಿರತ್ತಲ್ವ ಈ ಥರ ಮಾಡ್ತಾಯಿದ್ದೆ, ಈ ಥರ ಎಲ್ಲ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಹೇಳೋದಿಲ್ವಲ್ಲ. ಕೆಲವೊಂದು ಮೊಬೈಲ್ಗಳಲ್ಲಿ ಹಾಕಿದ್ರೂ ಕೆಲವೊಂದೆಲ್ಲನೂ ಮೆಮೊರೀಸ್ ಎಲ್ಲನೂ ಹೋಗ್ತವೆ. ಮೊಬೈಲ್ ಯೂಸ್ ಮಾಡೋ ತನಕ ಇರುತ್ತೆ, ಮತ್ತೆ ಹೋಗ್ತವೆ. ಇವಾಗ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರೆ ನಾವು ನಮಗೆ ಬೇಕಾದಾಗೂ ನಾವು ಚೆಕ್ ಮಾಡಿ ನೋಡ್ಕೊಬೋದು. ಯೂಟ್ಯೂಬ್ ಇರೋವರೆಗೂ ಆ ವಿಡಿಯೋಸೂ ಇರ್ತವೆ ಅಲ್ವಾ. ಆ ಥರ ಅಂದರೆ ಯಾರಿಗಾದ್ರೂ ಬೇರೆಯವ್ರಿಗಾದ್ರೂ ಏನಾದರೂ ಯೂಸ್ ಆಗುತ್ತೆ ಅಂತನೂ ಆಗ್ತಾ ಇರೋಂಥದ್ದು. ಏನಾದರೂ ಕೆಲವೊಂದಾದರೂ ನೋಡಿ ಅವರೆಲ್ಲ ಆ ಥರ ಮಾಡ್ತಾಯಿದ್ದಾರೆ, ಈ ಥರ ಮಾಡ್ತಾಯಿದ್ದಾರೆ, ನಾವೂ ಮಾಡ್ಬೋದಲ್ಲ ಅಂತ ಹೇಳಿ ಕೆಲವೊಂದದ್ರಲ್ಲಾದ್ರೂ ಸ್ವಲ್ಪ ಅನ್ನಿಸ್ಬಹುದಲ್ವ ಕೆಲವೊಬ್ಬರಿಗಾದ್ರೂ. ಆ ಥರನೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಅಡುಗೆ ಕೆಲಸ ಎಲ್ಲನೂ ಕೆಲವೊಂದು ನಾನು ಮಾಡೋದು ಅಂದರೆ ನಾನು ಯಾವ ಥರ ಅದು ಅಲ್ಲಿ ಲೈಫ್ ಸ್ಟೈಲಲ್ಲಿ ಮನೆಯಲ್ಲೇ ಇರೋಂಥದ್ರಲ್ಲಿ ಅಂದರೆ ಇದೇ ಬೇಕು ಅದೇ ಬೇಕು ಅನ್ನೋ ಇದಿಲ್ಲ. ಇಲ್ಲದೇ ಇದ್ರೂ ಟೇಸ್ಟಿಯಾಗಿ ಅಡ್ಜಸ್ಟ್ ಮಾಡ್ತಾ ಯಾವ ಥರ ಮಾಡೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಬರ್ತವೆ. ನೋಡಿ ಚೆಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.